ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮುತ್ತು. ಈ ಒಂದು ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಭಾಗ 2 8ನೇ ತರಗತಿ ಈ ಒಂದು ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡೋಣ. ಅದು ಯಾವ ಅಭ್ಯಾಸಪ್ಪ ಅಂತಂದರೆ ಭೂಗೋಳಶಾಸ್ತ್ರದಲ್ಲಿ ಬರ್ತಕ್ಕಂತಹ ಒಂದು ಜೀವಗೋಳ. ಈ ಪಾಠದ ಒಂದು ಅಭ್ಯಾಸ ಭೂಗೋಳಶಾಸ್ತ್ರದಲ್ಲಿ ಬರತಕ್ಕಂಥ ಜೀವಗೋಳ ಪಾಠದ ಒಂದು ಅಭ್ಯಾಸ. ಇಲ್ಲಿ ಅಧ್ಯಾಯ 27 ಅಂತ ಇದೆ ಜೀವಗೋಳ. ಇಲ್ಲಿದೆ ಅಭ್ಯಾಸಗಳು ಅಂತ. ಈ ಅಭ್ಯಾಸಗಳನ್ನು ಬಿಡಿಸುವುದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಹೊಸದಾಗಿ ವೀಕ್ಷಣೆ ಮಾಡ್ತಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಅದರಿಂದ ನಾವು ಹಾಕುವಂಥ ಹೊಸ ವಿಡಿಯೋಗಳು ನಿಮಗೆ ದೊರಕಬಹುದು. ಮತ್ತು ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಅನೇಕ ವಿಡಿಯೋಗಳಿಗೆ ಪ್ರೋತ್ಸಾಹವನ್ನು ನೀಡ್ತದೆ. ದಯವಿಟ್ಟು ಒಂದು ಲೈಕನ್ನು ಮಾಡಿ. ಹಾಗೆ ಈ ಒಂದು ಎಲ್ಲ ಸಮಾಜ ವಿಜ್ಞಾನ 8ನೇ ತರಗತಿ ಭಾಗ 2 ಪಾಠದ ಪ್ರಶ್ನೋತ್ತರಗಳನ್ನು ನಾನು ಪ್ಲೇಲಿಸ್ಟನ್ನಾಗಿ ಒಂದು ಮಾಡಿದ್ದೀನಿ. ಆ ಒಂದು ಪ್ಲೇಲಿಸ್ಟ್ನ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೀನಿ. ಈಗ ಅಭ್ಯಾಸಗಳನ್ನು ನೋಡೋಣ. ಮೊದಲನೇ ಮುಖ್ಯ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಪರಿಸರ ಎಂದರೇನು? ಪರಿಸರ ಎಂದರೇನು? ಈಗ ಉತ್ತರವನ್ನು ನೋಡೋಣ. ಸ್ಪೇರಲ್ಲಿ ನೀವು ಈ ರೀತಿಯಾಗಿ ಭೂಗೋಳ ಅಧ್ಯಾಯ 27 ಜೀವಗೋಳ ಈ ರೀತಿಯಾಗಿ ಪ್ರಶ್ನೋತ್ತರಗಳು ಅಂತ ಹಾಕಿ ಇಲ್ಲಿ ಅಭ್ಯಾಸಗಳು ಅಂತ ಬರೆದು ಮೊದಲನೇ ಮುಖ್ಯ ಪ್ರಶ್ನೆ ಬರೆಯಿರಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ. ಪರಿಸರ ಎಂದರೇನು? ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿರುವ ಜೈವಿಕ ಮತ್ತು ಅಜೈವಿಕ ಘಟಕಗಳನ್ನು ಪರಿಸರ ಎನ್ನುತ್ತಾರೆ. ಈ ನೆಕ್ಸ್ಟ್ ಒಂದು ಪ್ರಶ್ನೆ ನೋಡೋದಾದರೆ, ಜೀವಿ ಪರಿಸರ ಶಾಸ್ತ್ರವನ್ನು ವ್ಯಾಖ್ಯಾನಿಸಿ ಅಂತ ಇದೆ. ಎರಡನೇ ಒಂದು ಪ್ರಶ್ನೆ, ಜೀವ ಪರಿಸರ ಶಾಸ್ತ್ರವನ್ನು ವ್ಯಾಖ್ಯಾನಿಸಿ. ಜೀವಿಗಳು ಅವುಗಳ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಪರಿಸರಗಳ ನಡುವಿನ ಸಂಬಂಧವನ್ನು ವಿವರಿಸುವ ವಿಜ್ಞಾನವೇ ಜೀವ ಪರಿಸರ ಶಾಸ್ತ್ರ. ನೆಕ್ಸ್ಟ್ ಒಂದು ಪ್ರಶ್ನೆ ಏನಿದೆಪ್ಪ ಅಂತಂದರೆ, ಪರಿಸರದ ಮಾಲಿನ್ಯಗಳ ವಿಧಗಳನ್ನು ಹೆಸರಿಸಿ. ಪರಿಸರ ಮಾಲಿನ್ಯಗಳ ವಿಧವನ್ನು ಹೆಸರಿಸಿ ಅಂತ ಇದೆ. ಪರಿಸರ ಮಾಲಿನ್ಯದ ವಿಧಗಳು ಯಾವಪ್ಪ ಅಂದ್ರೆ ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಮಣ್ಣಿನ ಮಾಲಿನ್ಯ, ಶಬ್ದ ಮಾಲಿನ್ಯ. ನೆಕ್ಸ್ಟ್ ಒಂದು ಪ್ರಶ್ನೆ ಏನಿದೆ ಅಂತಂದರೆ 4ನೇ ಪ್ರಶ್ನೆ, ಜಲ ಮಾಲಿನ್ಯವನ್ನು ನಿಯಂತ್ರಿಸಲು ಕೈಗೊಂಡಿರುವ ಕ್ರಮಗಳಾವುವು? ಇಲ್ಲಿ ಉತ್ತರವನ್ನು ನೋಡೋದಾದರೆ ಕೈಗಾರಿಕಾ ತ್ಯಾಜ್ಯ ವಸ್ತುಗಳನ್ನು ಸಂಸ್ಕರಿಸುವುದು. ನೆಕ್ಸ್ಟ್ ಪಾಯಿಂಟ್, ಕುಡಿಯುವ ನೀರಿನ ಮೂಲಗಳನ್ನು ಸ್ವಚ್ಛಗೊಳಿಸುವುದು. ನೆಕ್ಸ್ಟ್ ಪಾಯಿಂಟ್, ಚರಂಡಿ ನೀರನ್ನು ಸಂಸ್ಕರಿಸುವುದು. ನೆಕ್ಸ್ಟ್ ಪಾಯಿಂಟ್, ಕಸದ ರಾಶಿಗಳನ್ನು ಜಲರಾಶಿಗಳಲ್ಲಿ ಹಾಕುವುದನ್ನು ನಿಲ್ಲಿಸುವುದು. ಇವಿಷ್ಟು ಏನಪ್ಪ ಅಂತಂದರೆ ಜಲ ಮಾಲಿನ್ಯವನ್ನು ನಿಯಂತ್ರಿಸಲು ಕೈಗೊಂಡಂತಹ ಕ್ರಮಗಳು. ಈ ಒಂದು ಮುಖ್ಯ ಪ್ರಶ್ನೆಯ ಕೊನೆಯ ಪ್ರಶ್ನೆ ನೋಡೋಣ. 5ನೇದು ಪ್ರಶ್ನೆ, ಜೀವವೈವಿಧ್ಯತೆ ಎಂದರೇನು? ಒಂದು ಭೂಭಾಗದಲ್ಲಿ ಕಂಡುಬರುವ ಎಲ್ಲ ಬಗೆಯ ಸಸ್ಯ ಹಾಗೂ ಪ್ರಾಣಿಗಳ ಪ್ರಭೇದಗಳನ್ನು ಜೀವವೈವಿಧ್ಯತೆ ಎನ್ನುವರು. ಇಲ್ಲಿ ನಾವು 2ನೇ ಮುಖ್ಯ ಪ್ರಶ್ನೆ ನೋಡುವುದಾದರೆ, ಈ ಕೆಳಗಿನ ಪರಿಕಲ್ಪನೆಗಳ ಅರ್ಥ ಬರೆಯಿರಿ. ಮೊದಲನೇದು ಯಾವುದಪ್ಪ ಅಂದ್ರೆ 6ನೇದು ಜೀವಗೋಳ. ಇಲ್ಲಿ 6ನೇ ಪ್ರಶ್ನೆ ಜೀವಗೋಳ. ಜೀವಗೋಳವು ಭೂಮಿಯ 4ನೆಯ ಆಯಾಮವಾಗಿದ್ದು ಎಲ್ಲ ರೀತಿಯ ಜೀವಿಗಳನ್ನು ಒಳಗೊಂಡಿದೆ. ನೆಕ್ಸ್ಟ್ ಒಂದು ಪರಿಕಲ್ಪನೆ ಯಾವುದಪ್ಪ ಅಂದರೆ 7ನೇದು ಪರಿಸರ ಸಮತೋಲನ. ಜೀವಿಗಳು ಮತ್ತು ಅವುಗಳ ಪರಿಸರದ ನಡುವಿನ ಸಮತೋಲನವನ್ನೇ ಪರಿಸರ ಸಮತೋಲನ ಎನ್ನುತ್ತೀವಿ. ನೆಕ್ಸ್ಟ್ ಇರೋದು ಯಾವುದಪ್ಪ ಅಂತಂದರೆ ನೋಡೋಣ. ಇಲ್ಲಿ ನಾನು 2 ಪ್ರಶ್ನೆಗಳನ್ನು ಬುಕ್ಗಳಲ್ಲಿ ನೋಡ್ತೀನಿ, ಇಲ್ಲಿ ಉತ್ತರವನ್ನು ಹೇಳ್ತೀನಿ. ಜಾಗತಿಕ ತಾಪಮಾನ ಹೆಚ್ಚಳ ಹಸಿರುಮನೆ ಪರಿಣಾಮ. ಇದನ್ನು ನೋಡೋಣ. ಇಲ್ಲಿ ನೋಡಿ, ನಾನು ಜಾಗತಿಕ ತಾಪಮಾನ ಮತ್ತು ಹಸಿರುಮನೆ ಪರಿಣಾಮ ನೋಡೋಣ. ಜಾಗತಿಕ ತಾಪಮಾನ ಇತ್ತೀಚಿನ ಕೆಲವು ವರ್ಷಗಳಿಂದ ವಾಯುಮಂಡಲ ಉಷ್ಣಾಂಶವು ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಇದನ್ನೇ ಜಾಗತಿಕ ತಾಪಮಾನ ಎನ್ನುವರು. ಹಸಿರುಮನೆ ಪರಿಣಾಮ ಇಂಗಾಲದ ಡೈಆಕ್ಸೈಡ್ ಮತ್ತು ಇತರ ಹಸಿರುಮನೆ ಅನಿಲಗಳನ್ನು ಭೂಮಿಯಿಂದ ಬಿಡುಗಡೆಯಾಗುವ ಉಷ್ಣಾಂಶವನ್ನು ಹೀರಿ ಸಂಗ್ರಹಿಸುವುದರಿಂದ ವಾಯುಮಂಡಲದ ಉಷ್ಣಾಂಶವು ಹೆಚ್ಚಾಗುವುದು. ಇದನ್ನು ಹಸಿರುಮನೆ ಪರಿಣಾಮ ಎನ್ನುವರು. ನೆಕ್ಸ್ಟ್ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಓಝೋನ್ ಪದರ ತೆಳುವಾಗುವಿಕೆ. ಓಝೋನ್ ಪದರ ಕ್ಷೀಣತೆ, ಅದು ತೆಳುವಾಗುವಿಕೆ ಅಂದ್ರೆ ಕ್ಷೀಣತೆ ಅಂದ್ರೆ ಕ್ಲೋರೋಫ್ಲೋರೋಕಾರ್ಬನ್ ಅಂದರೆ CECಗಳು ಹೆಚ್ಚಾಗಿ ಬಿಡುಗಡೆಗೊಂಡು ಓಝೋನ್ ಪದರವನ್ನು ಇಲ್ಲಿ ನೋಡಿ ಮುಂದೆ ಪದರವನ್ನು ತೆಳುವಾಗಿಸುತ್ತಿವೆ.
ಇದನ್ನು ಓಝೋನ್ ಪದರದ ಕ್ಷೀಣತೆ ಎನ್ನುತ್ತಾರೆ. ನೆಕ್ಸ್ಟ್ ಪ್ರಶ್ನೆ ಇರುವುದು ಆಮ್ಲ ಮಳೆ. ಆಮ್ಲ ಮಳೆ ಅಂದರೆ ಏನು ಅಂತೈತಿ. ಮಳೆ ನೀರಿನಲ್ಲಿ ಸಲ್ಫ್ಯೂರಿಕ್ ಆಮ್ಲ ಮತ್ತು ಇಂಗಾಲದ ಮೊನಾಕ್ಸೈಡ್ ಮೊದಲಾದ ಆಮ್ಲಗಳು ಹೆಚ್ಚಾಗಿರುವುದನ್ನೇ ಆಮ್ಲ ಮಳೆ ಎನ್ನುವರು. ಇವಿಷ್ಟು ಪರಿಕಲ್ಪನೆಗಳ ಉತ್ತರ ನೋಡಿದ್ವಿ. ಇಲ್ಲದ ನೋಡಿರಿ ಪರಿಕಲ್ಪನೆಗಳನ್ನು ಇವಿಷ್ಟು ಉತ್ತರ ನೋಡಿದ್ವಿ. ನೆಕ್ಸ್ಟ್ ನೋಡಿದರೆ ನೆನಪಿನಲ್ಲಿಡಬೇಕಾದ ಅಂಶಗಳನ್ನು ನೋಡೋಣ. ಮೊದಲನೇದು ಪರಿಸರ ಮಾಲಿನ್ಯ. ಇದನ್ನು ನಾವು ನೆನಪಿನಲ್ಲಿಟ್ಕೋಬೇಕು. ಪರಿಸರ ದಿನಾಚರಣೆಯನ್ನು ನೆನಪಿನಲ್ಲಿಟ್ಕೋಬೇಕು. ಮತ್ತು ಕ್ಲೋರೋಫ್ಲೋರೋ ಕಾರ್ಬನ್ CFC ಇದನ್ನು ನಾವು ನೆನಪಿನಲ್ಲಿಟ್ಕೋಬೇಕು. ಭೂಮಿಯನ್ನು ರಕ್ಷಿಸಿ ಇದನ್ನು ನಾವು ನೆನಪಿನಲ್ಲಿ ಇಟ್ಟುಕೋಬೇಕು. ಇಲ್ಲಿ ಒಂದು ಚಳವಳಿಕೆ ಇದೆ ನೋಡಿ. ಜಾಗತಿಕ ತಾಪಮಾನ ಹೆಚ್ಚಳದಿಂದಾಗುವ ಪರಿಣಾಮಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಮತ್ತು ನಿಯಂತ್ರಿಸಲು ಕೈಗೊಳ್ಳಬೇಕಾದ ಕ್ರಮಗಳನ್ನು ಪಡಿಸಿರಿ. ಇದನ್ನು ನೀವು ಪ್ರಾಜೆಕ್ಟ್ ವರ್ಕಾಗಿ ನಿಮ್ಮ ಶಾಲೆಯಲ್ಲಿ ನಿಮ್ಮ ಶಿಕ್ಷಕರು ಈ ರೀತಿಯಾಗಿ ಪ್ರಾಜೆಕ್ಟ್ ವರ್ಕ್ ಮಾಡ್ಕೊಂಬ ಅಂದರೆ ನೀವು ಮಾಡ್ಕೊಂಬರ್ಬೋದು. ನೋಡಿದ್ರಲ್ಲ ಮಕ್ಕಳೇ, ಈ ಒಂದು ಜೀವಗಳ ಪಾಠದ ಪ್ರಶ್ನೋತ್ತರಗಳನ್ನು ಹೇಗಿದೆ ಎಂದು ದಯವಿಟ್ಟು ನೀವು ಇದು ಭಾಳ ಚೆನ್ನಾಗಿದೆ ಅಂತ ತೋರಿಸ್ಕೋಬೇಕು. ವಿಡಿಯೋಗೆ ಒಂದು ಲೈಕ್ ಅನೇಕ ವಿಡಿಯೋಗಳಿಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳುತ್ತಾ, ಈ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅಂತ ಹೇಳುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.